ಈ ಮಕ್ಕಳಿಗೆ ಔಷಧಿ ಹಾಕೋಷ್ಟರಲ್ಲೇ ನಮ್ಮ ತಲೆನೇ ಕೆಟ್ಟೋಗುತ್ತೆ. ನನಗೆ ಈ ಮಕ್ಕಳಿಗೆ ಔಷಧಿ ಹಾಕಬೇಕು ಅಂದ್ರೆ ತಲೆ ಕೆಟ್ಟೋಗುತ್ತೆ. ಮೇನ್ಲಿ ಹೇಳಬೇಕು ಅಂದರೆ ಬಾಯಿನೇ ಓಪನ್ ಮಾಡಲ್ಲ. ಈ 2 ಮಗು ಆದಾಗಿಂದ ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಔಷಧಿ ಹಾಕಬೇಕು ಅಂದ್ರೆ ನನಗಂತೂ ಕುತ್ತಿಗೆಗೆ ಬಂದ್ಬಿಡುತ್ತೆ. ಯಪ್ಪ ಯಾಕಾದರೂ ಈ ಔಷಧಿ ಹಾಕಬೇಕು ಅಂತ. ಯಾಕಂದರೆ ಕುಡಿಯೋದೇ ಇಲ್ಲ. ಅಕಸ್ಮಾತ್ ನನ್ನ ಬಾಯಲ್ಲಿ ಹಾಕಿದ್ರೂ ಕೂಡ ವಾಪಸ್ಸು ಹೊರಗಡೆನೇ ತೆಗೆದುಬಿಡ್ತಾರೆ. ಹಾಗೆಯೇ ಇಲ್ಲಿ ನಮ್ಮ ಮನೆಯವರಿಗೆ ಟೀ ಇಡು ಅಂತ ಹೇಳಿದ್ದೆ. ನೋಡಿದರೆ ನನ್ನ ಜೊತೆನೇ ಬಂದು ಕೂತ್ಕೊಂಡು ಟೀ ಎಲ್ಲ ಉಪ್ಪಿಸ್ಬಿಟ್ಟಿದ್ರು. ಅದಕ್ಕೆ ನಾನೇ ಇಲ್ಲಿ ಅವ್ರಿಗೆ ಬೈಕೊಂಡು ಎಲ್ಲ ಟೀನ ಸೋಸ್ಕೋತಿದ್ದೀನಿ. ಹಾಗೆ ಟೀ ಎಲ್ಲ ಕುಟ್ಕೊಂಡು ಹಾಗೆಯೇ ಗ್ಯಾಸ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ, ಮತ್ತು ಹಾಗೆ ಬಿಟ್ಬಿಟ್ರೆ ಅದು ಗಟ್ಟಿಯಾಗಿಬಿಟ್ರೆ ಆಮೇಲೆ ಹೋಗೋದೇ ಇಲ್ಲ ಅಂದ್ಕೊಂಡು ಇಲ್ಲೆಲ್ಲ ಗ್ಯಾಸ್ ಕಟ್ಟಿನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ನಾನು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಅಷ್ಟಕ್ಕೆ ನಮ್ಮ ಮನೆಯವರು ಮಿಷಿನಿಗೆಲ್ಲ ಬಟ್ಟೆ ಹಾಕಿ ಬಟ್ಟೆನೆಲ್ಲ ಒಣಗಾಕ್ತಿದ್ರು. ಹಾಗೆಯೇ ಅದೆಲ್ಲ ಆದಮೇಲೆ ಹಾಗೆಯೇ ಇಲ್ಲಿ ನಾನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಈ ನಮ್ಮ ರಾಜ್ಕುಮಾರ ಏನು ಮಾಡ್ತಿದ್ದಾನೆ ಅಂತ ನೋಡಿದರೆ, ಇಲ್ಲಿ ನೋಡಿ ಕಾರ್ ತೊಗೊಂಡು ಯಾವ ಲೆವೆಲಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಂದರೆ, ಈ ಕಾರು ಕೆಳಗಡೆನೂ ಹೋಗಲ್ಲ, ಮತ್ತು ಮನೆಯಲ್ಲೂ ಆಟಾಡೋಕ್ಕೆ ಪಾಪ ಅವನಿಗೆ ಜಾಗ ಇಲ್ಲ. ಗೋಡೆಗೆಲ್ಲ ಡ್ಯಾಶ್ ಹೊಡ್ಕೊಂಡು ನಿಂತಿದ್ದಾನೆ. ಹಾಗೆ ನಾನು ಕೂಡ ಒಂದೆರಡು ರೀಲ್ಸ್ ಮಾಡಿಕೊಂಡೆ. ಆ ರೀಲ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮನೇಲಿ ವೈಫೈ ಖಾಲಿ ಆಗಿತ್ತು ಅಂತ ವೈಫೈ ಹಾಕೋರು ಬಂದಿದ್ದರು. ಹಾಗೆಯೇ ಇಲ್ಲಿ ನನ್ನ ಕಾಲೇಜ್ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ಅವ್ರ ಜೊತೆಗೆಲ್ಲ ಮಾತಾಡ್ಕೊಂಡು ಕೂತಿದ್ದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಸಂಜೆ ಪಾನಿಪುರಿ ಮತ್ತು